ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿರಿ ಅಂತ ಭಾವಿಸ್ತಾ ಇವತ್ತೊಂದು ಹೊಸ ವೀಡಿಯೋ ಶೂಟ್ ಮಾಡೋಣ ಅಂತ ತಗೊಂಡಂಗೆ. ಇವತ್ತು ಏನು ವೀಡಿಯೋ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಹೆಂಗಿದ್ರು ನಾನು ಊರಲ್ಲಿದ್ದೆ. ಸೊ ಯಾಕೆ ನಾನು ಹುಟ್ಟು ಬೆಳೆದಿರೋ ಊರು, ನಮ್ಮ ಹಳೆ ಮನೆ ಹೇಗಿದೆ, ಎಲ್ಲಿದ್ದೆ ಮತ್ತು ಊರು ಯಾವುದು ಎಲ್ಲ ತೋರಿಸ್ತೀನಿ, ಎಲ್ಲ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ. ಸೊ ಇದೇ ನಾನು ಹುಟ್ಟು ಬೆಳೆದಿರೋರು. ಇದು ರೋಡು ಕಾಣಿಸ್ತಿದೆಯಲ್ಲ, ಅದೇ ತಿರುಪತಿ ಬೆಟ್ಟ, ಮಾಲಿಕಲ್ ತಿರುಪತಿ ದೇವಸ್ಥಾನದ ಬೆಟ್ಟ. ಸೊ ಇಲ್ಲಿ ಯಾವಾಗಲೂ ವರ್ಷಕ್ಕೊಂದ್ಸತಿ ಜಾತ್ರೆ ನಡೆಯುತ್ತೆ. ಈ ಊರಿರೋದು ಬಂದು ಅರಸೀಕೆರೆಯಲ್ಲಿ, ಹಾಸನ ಡಿಸ್ಟಿಕ್. ಇಷ್ಟೇ, ಇದೇ ಹುಟ್ಟು ಬೆಳೆದಿರೋರು. ನೋಡಿ ಮನೆ ಹೇಗಿದೆ ಅಂತ, ತುಂಬ ಹಳೆಯ ಮನೆ. ನಮ್ಮ ತಾತ, ನಮ್ಮ ಅಜ್ಜಿ, ಅವರ ತಂಗಿದಿರು ಹುಟ್ಟು ಬೆಳೆದಿರೋ ಮನೆ. ನಮ್ಮ ಮಮ್ಮಿ ಬ್ರದರ್ಸ್ ಎಲ್ಲರೂ ಹುಟ್ಟು ಬೆಳೆದಿರೋ ಮನೆ ಇದು. ನೋಡಿ ಮನೆ ಸಿನ್ಸ್ 1990 ಕನ್ಸ್ಟ್ರಕ್ಷನ್ ಆಗಿದ್ದು. ರಿನೋವೇಷನ್ ಮಾಡಿ 1990. ಕೆಳಗಡೆ ಟೇಲ್ಸ್ ಹಾಕಿರಲಿಲ್ಲ. ಫಸ್ಟು ಸಗಣಿ ನೆಲ ಇತ್ತು. ಆವಾಗ ಸಗಣಿ ಸಾರಿಸ್ಬಿಟ್ಟು ನೆಲ ಒಣಗಿಸ್ಬಿಟ್ಟು ಇಡೋರು, ಆ ಥರ ನೆಲ ಇತ್ತು. ಆಮೇಲೆ ಯಾವಾಗ ನಮ್ಮ ತಾತ ಹಂಗೆ ಕಾಂಟ್ರಾಕ್ಟ್ ಮಾಡೋ ಕೆಲಸ ಸಿಕ್ತು, ಅವಾಗ ಸ್ವಲ್ಪ ಚೆನ್ನಾಗಿ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಆವಾಗ ಮನೇನ ರಿನೋವೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೆಲಕ್ಕೆಲ್ಲ ಟೇಲ್ಸ್ ಆ್ಯಡ್ ಮಾಡಿದ್ರು. ಬನ್ನಿ ಒಳಗೋಗಿ ನೋಡೋಣ ಹೇಗಿದೆ. ಚಿಕ್ಕವನಿರ್ಬೇಕಾದ್ರೆ ಇಲ್ಲೆಲ್ಲ ಆಟ ಆಡ್ಕೊಂಡು, ಇದು ತೊಟ್ಟಿಲಿ ಫಿಶ್ ಬಿಡೋರು ನಮ್ಮ ಮಾಮಂದಿರು. ಕೆರೆಯಲ್ಲಿ ಏನಾರು ಫಿಶ್ ಸಿಕ್ಕಿದ್ರೆ ಆ ಫಿಶ್ಗಳನ್ನ ಹಿಡ್ಕೊಬಂದು ಇದೊಂದು ದೊಡ್ಡ ತೊಟ್ಟಿ ನೀರಿಗೆ ಅಂತ ಹೇಳ್ಬಿಟ್ಟು ಇದು ತುಂಬಿಸಿಟ್ಕೊಂಡಿದ್ರು, ನೀರು ತುಂಬಿಸ್ಕೊಳಕ್ಕೆ ಅಂತ. ಆವಾಗ ನೀರಿನ ಪ್ರಾಬ್ಲಮ್ ಅಲ್ವಾ, ಯಾವಾಗ ಊರಲ್ಲಿ ನೀರು ಬಿಡ್ತಾರೆ ಆವಾಗ ನೀರನ್ನೆಲ್ಲ ತೊಗೊಬಂದು ದೊಡ್ಡ ಸಿಮೆಂಟಿನ ತೊಟ್ಟಿ ಕಟ್ಸ್ಬಿಟ್ಟು ಅದರೊಳಗೆ ನೀರು ಬಿಡೋರು. ಇದು ಡ್ರಮ್, ಹಿಂಗೆ ಕಲೆಕ್ಷನ್ ಇಲ್ಲ, 2 ಡ್ರಮ್ ಇರೋದು. ಚಿಕ್ಕವನಿರ್ಬೇಕಾದ್ರೆ ಡ್ರಮ್ ಕಿತ್ಕೊಂಡು ನೀರಲ್ಲಿ ಆಟ ಆಡೋದು ಎಲ್ಲ ಒಳ್ಳೆ ನೆನಪುಗಳಿದೆ. ಇಲ್ಲಿ ಎಲ್ಲ ಓಡಾಡ್ಕೊಂಡು ಎಲ್ಲ ಆಟ ಆಡ್ತಾಯಿದ್ವಿ. ಇಲ್ಲೆಲ್ಲ ಬರ್ಕೊಂಡು ಚೌಕಾಬಾರ ಏನೇನೇನೋ ಆಟ ಆಡ್ಕೊಂಡು ಕುಂಟೆಬಿಲ್ಲೆ ನನ್ನ ತಂಗಿ ಜೊತೆ ಆಟ ಆಡ್ತಾಯಿದ್ವಿ. ಬನ್ನಿ ಹೇಗಿದೆ ನೋಡೋಣ ಒಳಗೆ ಹೇಗಿದೆ. ನಾನೆಲ್ಲಿ ಮುಂಕೋತೈತೆ ಇದು ನೋಡೋಣ ಬನ್ನಿ. ಇಲ್ಲೂ ಬೇಸಿಕಲಿ ಮನೆಗೆ 2 ಡೋರು. ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸು, ಪಟ್ಸಾಲೆ ಅಂತ, ಅದು ಮನೆ ಮೇನ್ ಡೋರ್. ಹೋಗೋಣ ಬನ್ನಿ. ಇವಾಗ ಸದ್ಯಕ್ಕೆ ಇದರೊಳಗಿಂದ ಎಂಟ್ರಿ ಆಗೋಣ. ಇದು ಓಪನ್ ಮಾಡಬೇಕಾದ್ರೆ ಕೈನ ಹಿಂದೆಯಿಂದ ಹಾಕಿ ತೆಗಿಬೇಕು. ಸೊ ಇದೇ ಎಂಟ್ರೆನ್ಸು. ಇಲ್ಲಿ ಸ್ವಲ್ಪ ಹಾವುಗಳು ಜಾಸ್ತಿ. ಇಲ್ಲೆಲ್ಲ ಎಲ್ಲಿ ಬಂದು ನಿಂತ್ಕೊಳ್ತದೆ ಅನ್ನಿಸುತ್ತೆ ಹಾವು. ಹುಷಾರಾಗಿರಬೇಕು. ಇಲ್ಲಿ ಯಾರು ಇರಲ್ಲ, ಯಾರಿಗೊತ್ತು. ಇದು ನೋಡಿ ಫುಲ್ಲು ಓಪನ್ ಏರಿಯಾ. ಈ ಕಡೆ ಹೋದರೆ ಜಾಗ ಇದೆ, ಹಾವುಗಳು ಬರ್ತವೆ. ಯಾರು ಬರಲ್ವಲ್ಲ, ಸ್ವಲ್ಪ ಹೊತ್ತು ಸೌಂಡ್ ಮಾಡಿಬಿಟ್ಟು ಆಮೇಲೆ ಎಂಟ್ರಿ ಕೊಡೋಣ. ಇಲ್ಲೆಲ್ಲ ಮೇಲೆ ಅವಾಗ ದನ ಕಾಯೋರು. ನಮ್ಮ ಅಜ್ಜಿ ಹತ್ರ ಆಲ್ಮೋಸ್ಟ್ ಒಂದು 16-12 ಎಮ್ಮೆ ಇತ್ತು. ಅಜ್ಜಿ ಅವಾಗ ಎಮ್ಮೆ ನೋಡ್ಕೊತಿದ್ರಲ್ಲ, ಆವಾಗ ಮಾಮಂದಿರು ಹೋಗಿ ನೋಡ್ಕೊಳೋರು, ಎಮ್ಮೆ ಕಾಯಕ್ಕೆ ಹೋಗೋರು. ಸೊ ಆವಾಗ ಇಲ್ಲಿ ಕಡ್ಡಿಗಳು ಏನೇನು ಬೇಕು ತೋಟದ ಐಟಮ್ಗಳೆಲ್ಲ ಇದ್ರ ಮೇಲೆ ಸ್ಟೋರ್ ಮಾಡೋರು. ಈಗ ಅದರದ್ದು ಸ್ಟೋರಿಂಗ್ ಜಾಗ ಇಲ್ಲಿಂದ ಹೋಗ್ಬೇಕು. ನೋಡಿ ಹೆಂಚಿನ ಮನೆ ಇದು. ನಮ್ಮ ಮನೆಯ ಬಚ್ಚಲ ಮನೆ. ಲೈಟ್ ವರ್ಕ್ ಆಗ್ತದಿರೋ ನೋಡೋಣ. ಲೈಟ್ ವರ್ಕ್ ಆಗ್ತಾಯಿಲ್ಲ. ಇದು ನೀರು ಕಾಯಿಸೋ ಒಲೆ. ಅಲ್ಲಿ ಸೌದೆ ಹಾಕೋರು ನೀರು ಕಾಯೋಕ್ಕೆ. ಇದೆ ಸ್ನಾನದ ಮನೆ. ಅಲ್ಲೊಂದು ರೂಮ್ ಇದೆ ತಣ್ಣೀರು ತುಂಬ್ಕೊಂಡು ಇಟ್ಕೊಳಕ್ಕೆ. ಇನ್ನೊಂದೊಂದು ಬ್ರಷ್ ಸ್ಟ್ಯಾಂಡ್ ಇದೆ. ಅದು ನೀರು ಕಾಯಿಸೋ ಒಲೆ. ಇಲ್ಲಿ ನೀರು ಕಾಯಿಸ್ಕೊಂಡು ನಮ್ಮ ಅಜ್ಜಿ ನಮಗೆ ಎಣ್ಣೆ ತಿಕ್ಕಿ ಸ್ನಾನ ಮಾಡಿಸೋರು. ಇದೇ ಮೇನ್ ಎಂಟ್ರೆನ್ಸು. ಮನೆ ಕೀ ಹಿಂಗಿದೆ ಅಂತ. ಬನ್ನಿ ಎಂಟ್ರಿ ಆಗೋಣ.
ಫಸ್ಟು ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಈ ಥರ ಟೇಲ್ಸ್ ಎಲ್ಲ ಹಾಕಿರಲಿಲ್ಲ, ಸಗಣಿನೆಲ್ಲ ಇತ್ತು. ಆಮೇಲೆ ಅಪ್ಡೇಟ್ ಮಾಡಿದಂತೆಲ್ಲ 1990 ರಿನೋವೇಷನ್ ಮಾಡಿದ್ರು. ಇದೇ ಮನೆ. ಇಲ್ಲಿ ನೋಡಿ ಎಷ್ಟು ದೇವರುಗಳಿದೆ, ಎಲ್ಲ ದೇವರು ಇದೆ. ಇಲ್ಲೊಂದು ಶೋಕೇಶ್ ಇದೆ. ಇಲ್ಲಿ 4 ಬೇಬೀಸ್ ಇದ್ದಾರಲ್ಲ, ಇವರು ನಮ್ಮ ಕಸಿನ್ಸ್ 4 ಜನ, ರಾಖಿ, ಲೋಹಿತು, ಭರತು, ಭುವನ. ಅಷ್ಟೇ. ಇದು ಜಾಗ. ಈ ಚೇರ್ಸ್ಗಳು ಇಲ್ಲಿಟ್ಟಿದ್ರು. ಇವಾಗ ಸದ್ಯಕ್ಕೆ ಇಲ್ಲಿ ಗ್ರಾಸ್ ಕಟ್ಟರು, ತೋಟದ ಹುಲ್ಗಳು ಕಟ್ ಮಾಡೋಕ್ಕೆ, ಮನೆ ಮುಂದೆ ಹುಲ್ಲು ಕಟ್ ಮಾಡೋಕ್ಕೆ ಒಂದು ಗ್ರಾಸ್ ಕಟ್ಟಿರೋ ಮಿಷಿನ್ ಇಟ್ಕೊಂಡಿದ್ದಾರೆ. ಅದು ಬಿಟ್ಟರೆ ನಮ್ಮ ಹಳೆ ಟಿ ವಿ ಏನಾದ್ರು ಬರಲಿಲ್ಲ ಅಂದರೆ ಬಡಿತಾ ಇದ್ವಿ, ಇದ್ರ ಮೇಲೆ ಬಂದುಬಿಡೋದು ಟಿ ವಿ. ಅದಾದಮೇಲೆ ನಾವು ಒಂದು ಸಿಂಹ ಸಾಕಿದ್ದೀವಿ ಮನೇಲಿ. ಸಿಂಹನ ತೋರಿಸ್ತೀನಿ ಬನ್ನಿ. ಸ್ಟಾರ್ಟಿಂಗ್ ಯಾರು ಬಂದುಬಿಟ್ರೆ ನೋಡ್ರಿ ಎದ್ರುಕೋಬಿಡ್ತಾರೆ ಸಡನ್ನಾಗಿ. ಅದು ಹೆಂಗಿದೆ ನೋಡಿ ಗಾಯ್ಸ್. ಯಪ್ಪ, ಕಣ್ಣು ನೋಡಿ ಅದ್ರದ್ದು. ಸದ್ಯಕ್ಕೆ ಇದನ್ನ ಇವಾಗ ಸ್ಟೋರ್ ರೂಮಾಗಿ ಮಾಡ್ಕೊಂಡಿದ್ದಾರೆ. ತೋಟದಲ್ಲಿ ಏನಾದ್ರು ಬೆಳೆದಿರೋದು ರಾಗಿ ಅನಿಸುತ್ತೆ. ರಾಗಿ ಬೆಳೆದಿರೋದು ರಾಗಿ ಇದೆ. ಸದ್ಯಕ್ಕೆ ಸ್ಟೋರ್ ರೂಮ್ ಮಾಡಿ ಇಟ್ಕೊಂಡಿದ್ದಾರೆ ಇದನ್ನ. ಇದೊಂದು ರೂಮು. ಬೇಸಿಕಲಿ ನೋಡಿ ನ್ಯಾಚುರಲ್ ಲೈಟ್. ಅವಾಗೆಲ್ಲ ಬೆಳಗ್ಗೆಲ್ಲ ಲೈಟ್ ಆಗ್ತಾಯಿರಲಿಲ್ಲ. ಹಿಂಗೆ ಹೆಂಚಿನ ಮಧ್ಯೆ ಒಂದು ಗ್ಲಾಸ್ ಹಾಕೋರು. ಸೊ ಗ್ಲಾಸಿಂದ ಲೈಟ್ ಬರುತ್ತೆ ನೋಡಿ. ಏನೊಂದು ಸ್ವಿಚ್ ಟ್ಯೂಬ್ ಲೈಟ್ಸ್ ಹಾಕಿಲ್ಲ, ಏನಿಲ್ಲ, ಫುಲ್ ಅದ್ರದ್ದೇ ಬೆಳಕು, ನ್ಯಾಚುರಲ್ ಲೈಟ್. ಮತ್ತು ಇಲ್ಲಿ ಕಾರ್ನರಲ್ಲಿ ಅಲ್ಲೊಂದು ದೇವ್ರ ಮನೆ ಇದೆ, ಚಿಕ್ಕದಾಗಿ ಒಂದು ದೇವ್ರ ಮನೆ ಇದೆ. ಅದು ಬಿಟ್ಟರೆ ಇಷ್ಟೇ. ಇದು ಎಷ್ಟು ಹೈಟ್ ಇದೆ ನೋಡ್ರಿ. ಇದೊಂದು ರೂಮು. ಇನ್ನೊಂದು ರೂಮ್ ಇದೆ. ಇನ್ನೊಂದು ರೂಮ್ಗೆ ಹೋಗೋಣ. ನೋಡಿ ಫ್ಯಾನ್ಗೂ ನನಗೂ ಇಷ್ಟೇ ಹೈಟ್. ಇದು ನಮ್ಮ ಅಜ್ಜಿ ರೂಮ್. ಲೈಟ್ ವರ್ಕ್ ಆಗುತ್ತೆ. ಲೈಟ್ ವರ್ಕ್ ಆಯಿತು. ನಮ್ಮ ಅಜ್ಜಿ ರೂಮ್ ಇದು. ಫಸ್ಟು ಇವಾಗ ಹಿಂಗಾಗಿದೆ. ಫಸ್ಟ್ ಚೆನ್ನಾಗಿತ್ತು. ಇವಾಗ ಇಲ್ಲಿ ಯಾರು ಇರಲ್ವಲ್ಲ, ಸೊ ಹಾಗಾಗಿ ಹಿಂಗೆ ಕಾಣಿಸ್ತಾ ಇದೆ. ಆವಾಗ ಚೆನ್ನಾಗಿತ್ತು. ಇಲ್ಲೆಲ್ಲ ಟೇಬಲ್ ಇಟ್ಟಿರೋರು, ಇಲ್ಲೆಲ್ಲ ಬ್ಯಾಗ್ಸ್ಗಳು, ಮತ್ತು ಇಲ್ಲೊಂದು ನಮ್ಮ ಅಜ್ಜಿದೊಂದು ಬೀರಿತ್ತು. ಇವಾಗ ಸದ್ಯಕ್ಕೆ ಒಂದು ವುಡನ್ ಕಪೋರ್ಡ್ ಇದೆ. ನಮ್ಮ ಅಜ್ಜಿ ಬಟ್ಟೆ ಎಲ್ಲ ಇಲ್ಲೇ ಇಟ್ಕೊತಿದ್ವಿ. ನಮ್ಮ ಬಟ್ಟೆ, ನಮ್ಮ ಅಜ್ಜಿ ಬಟ್ಟೆ ಎಲ್ಲ ಇಲ್ಲೇ. ಇದೇ ಬೆಡ್ಡು. ಇಲ್ಲಿ ನಮ್ಮ ಅಜ್ಜಿ ಮಲ್ಕೊಳೋರು, ಅಲ್ಲಿ ನಾನು ಮಲ್ಕೊತಿದ್ದೆ. ಇಲ್ಲ ನಮ್ಮ ಅಣ್ಣ ಇದ್ದಾನೆ, ಇನ್ನೊಬ್ಬ ರಾಕಿ ಅಣ್ಣ, ನನ್ನ ಏರ್ಪೋರ್ಟಿಗೆ ಪಿಕ್ ಮಾಡೋಕೆ ಬಂದಿದ್ದಲ್ಲ, ಆ ಅಣ್ಣ ಇರ್ತಾರೆ. ನಾವು 3 ಜನ ಇಲ್ಲಿ ಮಲ್ಕೊತಿದ್ವಿ. ಜಾಸ್ತಿ ನಾವೇ ಸಮ್ಮರ್ ಹಾಲಿಡೇಸ್ ಎಲ್ಲ ಬಂದರೆ ಇಲ್ಲೇ ಇರ್ತಿದ್ವಿ. ಒಂದೊಂದು ತಿಂಗಳು ರಜೆ ಕೊಟ್ಟರೆ ಸ್ಕೂಲಿಗೆ ನಾನು ನಮ್ಮ ಅಣ್ಣ ಓಡ್ಬರ್ತಿದ್ವಿ. ಯಾಕೆಂದರೆ ಮನೇಲಿ ಸಿಟಿ ಅಲ್ವಾ, ಅಲ್ಲಿ ಬೈಕ್ ಓಡ್ಸೋಕೆ ಕೊಡ್ತಾಯಿರಲಿಲ್ಲ, ಕಾರ್ ಓಡ್ಸೋಕೆ ಕೊಡ್ತಾಯಿರಲಿಲ್ಲ. ಇಲ್ಲ ಹಂಗಲ್ಲ, ಊರು ಹೆಂಗೆ ಬೇಕಾದ್ರೂ ಗಾಡಿ ಓಡಿಸ್ಬೋದು. ನಮ್ಮ ಮಾಮಂದಿರು ಕೊಡೋರು ಪಾಪ ಗಾಡಿ ಓಡ್ಸೋಕ್ಕೆ. ಅವರಿಂದನೇ ಕಲ್ತಿದ್ದು ಗಾಡಿ ಓಡಿಸೋದು, ಕಾರ್ ಓಡಿಸೋದು, ಬೈಕ್ ಓಡಿಸೋದೆಲ್ಲ ಪಾಪ ಅವರೇ ಕೊಡೋರು. ಅವ್ರ ಗಾಡಿಗಳು ಕೊಡೋರು. ಅವ್ರ ಗಾಡಿಗಳಿಂದನೇ ಕಲ್ತಿದ್ದು. ಇಷ್ಟು. ಇದೊಂದು ರೂಮು, ಅದೊಂದು ರೂಮು. ಅಲ್ಲಿ ನಮ್ಮ ಅತ್ತೆದಿರೋರು. ಇಲ್ಲಿ ಆ್ಯಕ್ಚುಲಿ ನಮ್ಮ ಅಜ್ಜಿಗೆ 10 ಜನ ಮಕ್ಕಳು. 10 ಜನದಲ್ಲಿ ಒಬ್ಬರು ತೀರ್ಕೊಂಡಿದ್ದಾರೆ, ಮಗಳೊಬ್ಬರು. ಇನ್ನು ನಮ್ಮಮ್ಮ ಇದ್ದಾರೆ. ನಮ್ಮಮ್ಮಂಗೆ 8 ಜನ ಅಣ್ಣಂದಿರು. ನಮ್ಮಮ್ಮಂಗೆ 8 ಜನ ಅಲ್ಲ, 7 ಜನ ಅಣ್ಣಂದಿರು, ಒಬ್ಬರು ತಮ್ಮ ಇದ್ದಾರೆ. ಸೊ ಸಿಂಗಲ್ ಗರ್ಲ್ ಚೈಲ್ಡ್, ಇನ್ನೆಲ್ಲ ಬಾಯ್ ಚೈಲ್ಡ್. ಸೊ ಇಲ್ಲಿ ಸ್ವಲ್ಪ ಫೋಟೋಸ್ ಇದೆ ನೋಡ್ರಿ. ಇದು ನಮ್ಮ ಮಮ್ಮಿ ತಮ್ಮ, ನಮ್ಮ ಚಿಕ್ಕ ಮಾಮ. ಇವರು ನಮ್ಮ ಮಮ್ಮಿ ಅಣ್ಣ. ಇವರು ನಮ್ಮ ಅಕ್ಕ. ಇವರು ನಮ್ಮ ಸೆಕೆಂಡ್ ದೊಡ್ಡ ಮಾಮ, ಅವ್ರ ವೈಫು, ನಮ್ಮ ಡ್ಯಾಡಿ ಎಲ್ಡರ್ ಸಿಸ್ಟರ್, ಆಮೇಲೆ ಇವ್ರ ಮಕ್ಕಳು ಭರತು, ಭುವನ. ಇದು ನಮ್ಮ ಮನೆ ಕೋತಿ, ನನ್ನ ತಂಗಿ ಹರ್ಷಿತಾ. ಅದು ಬಿಟ್ಟರೆ ನಮ್ಮ ಮಾಮನ ಫೋಟೋಸ್ ಇದೆ. ಡಾಕ್ಟರ್ ರಾಜ್ಕುಮಾರ್ ಜೊತೆ ಇದೆ ನೋಡಿ ಫೋಟೋ, ನಮ್ಮ ಮಾಮಂದು. ಆಮೇಲೆ ಈ ಊರಲ್ಲಿ ಇರ್ತಾರಲ್ಲ ಆ ಮಾಮನ ಫೋಟೋ, ಅಜ್ಜಿ ಜೊತೆ ಇರೋರು ಮಾಮನ ಫೋಟೋ. ಅಷ್ಟೇ. ಇಲ್ಲೇ ಕಾಲ ಕಳೀತಾ ಇದ್ವಿ ಫುಲ್ಲು. ಆಮೇಲೆ ಕಿಚನ್ ಇದೆ. ಕಿಚನ್ ತೋರಿಸ್ತೀನಿ ಬನ್ನಿ. ಹಾಂ, ತೋರಿಸ್ತೀನಿ. ಭಯಪ್ಪ, ಯಾರು ಇರಲ್ಲ ಇಲ್ಲಿ. ಒಂದ್ಸತಿ ಏನಾಗಿತ್ತು ಗೊತ್ತಾ, ಇಲ್ಲಿದೆ ಗೊತ್ತಾ, ಇದು ಲೈಟ್ ಬರೋಕ್ಕೆ ಅಂತ ಹೇಳ್ಬಿಟ್ಟು ಹಿಂಗೆ ತೆಗೆದು ಇಟ್ಕೊಳ್ತಾ ಇರ್ತೀವಿ, ಯಾವಾಗಲೂ ಓಪನ್ ಮಾಡಿ ಇಡ್ತಾ ಇದ್ವಲ್ಲ. ಇಲ್ಲಿ ಒಂದು ಸತಿ ಈ ಕಂಬಿಗಳ ಹತ್ರ ಬಂದು ನಿಂತ್ಕೊಬಿಟ್ಟೈತೆ. ನಮ್ಮ ಅಜ್ಜಿ ಪಾಪ ಅಲ್ಲೊಬ್ಬರು ಮಲ್ಕೊಂಡಿದ್ದಾರೆ.
ಹಾವು ಇಲ್ಲೇ ನೋಡ್ತಾ ಇದೆ, ಅದಕ್ಕೆ ಭಯ. ಎಲ್ಲಿ ಹಾವು ಇರುತ್ತೋ ಏನಂತ ಭಯ. ಯಾರು ಇರಲ್ಲ. ನಾನು 2-3 ಸತಿ ನೋಡಿದ್ದೀನಿ ಅವನ. ಅದಕ್ಕೆ ಇಲ್ಲಿ ಒಳಗೆ ಇಲ್ಲೆಲ್ಲೋ ಇದ್ದು ನಾನು ಒಳಗೆ ಎಂಟ್ರಿ ಕೊಟ್ಟು ನನಗೊಂದು ಸ್ಟ್ರೈಕ್ ಕೊಟ್ಬಿಟ್ರೆ ಅಂತ ಭಯ. ಏನಿಲ್ಲ ಗೈಸ್, ಅಡುಗೆ ಮನೆ ನೋಡಿ. ಅದು ಹೆಂಗೆ ಲೈಟ್ ಬರ್ತಿರೋ ಥರ ಕಾಣಿಸ್ತಿದೆಯಲ್ಲ, ಅದು ಚಿಮ್ನಿ, ನ್ಯಾಚುರಲ್ ಚಿಮ್ನಿ. ಅವಾಗೆಲ್ಲ ಇಲ್ಲೇ ಸೌದೆ ಹಾಕ್ಬಿಟ್ಟು ಅಡುಗೆ ಮಾಡ್ತಿದ್ದಿದ್ದು. ಕಾಣಿಸ್ತಿದ್ದಿಲ್ಲ, ನಾನು ಕಾಣಿಸ್ತಿಲ್ಲ ಅನಿಸುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೌದೆ ಹಾಕ್ಬಿಟ್ಟು ಅವಾಗ ಅಡುಗೆ ಮಾಡ್ತಿದ್ವಿ. ನೀರು ಕಾಯಿಸೋಕ್ಕಾಗಲಿ ಏನಾರಾಗಲಿ ನಾವು ಇರ್ತಿದ್ವಿ. ಚೆನ್ನಾಗಿರೋದು ಇದು ಅಡುಗೆ ಮನೆ. ಒಂದು ನಿಮಿಷ ಇರಿ, ಫ್ಲ್ಯಾಶ್ ಲೈಟ್ ತರ್ತೀನಿ. ಕಾಣಿಸ್ತಿಲ್ಲ, ನಿಮಿಷ ಇರಪ್ಪ, ಫ್ಲ್ಯಾಶ್ ಲೈಟ್ ತರ್ತೀನಿ. ಕತ್ಲೆಲ್ಲ ಮೇಲೆ ಎಲ್ಲೋ ಇದ್ದು ಯಾಕೆ ಬೇಕು, ಹೋಗ್ಬಿಟ್ಟು ತರೋಣ. ಇದು ನಮ್ಮ ಹೊಸ ಮನೆ, ಇವಾಗ ಕಟ್ಟಿರೋ ಮನೆ ಇದು. ನಾನು ಗೃಹ ಪ್ರವೇಶಕ್ಕೂ ಬಂದಿಲ್ಲ, ಏನಕ್ಕೂ ಬಂದಿಲ್ಲ. ಕಟ್ಟಬೇಕಾದ್ರೆ ಒಂದೇ ಒಂದು ಸತಿ ಇನ್ನೂ ಅರ್ಧ ಕನ್ಸ್ಟ್ರಕ್ಷನ್ ನಡೆದಿತ್ತು, ಆವಾಗ ನೋಡಿದ್ದೀನಿ. ನಮ್ಮ ಗೃಹ ಪ್ರವೇಶನೂ ಇವಾಗ ಬಂದಾಗ ಆಗಿದ್ದು ಈ ಮನೆಗೆ. ಗೃಹ ಪ್ರವೇಶ ನೋಡಿಲ್ಲ. ಫ್ಲ್ಯಾಶ್ ತೊಗೊಬಂದ್ಬಿಟ್ಟು ತೋರಿಸ್ತೀನಿ ಅಡುಗೆ. ನೋಡಿ, ಇದೆಲ್ಲ ಶೆಲ್ಫ್ಗಳು, ನಿಜ ಹೆವಿ ಭಯ ಗೈಸ್. ಇದೆಲ್ಲ ಓಪನ್ ಫುಲ್ಲು, ಎಲ್ಲಿಂದ ಏನು ಬರ್ತದೆ ಏನೇನೋ ಗೊತ್ತಿಲ್ಲ. ಈಗ ನೋಡಿ, ರುಬ್ಬೋ ಕಲ್ಲು, ಅವಾಗೆಲ್ಲ ಮಿಕ್ಸಿ ಇರಲಿಲ್ವಲ್ಲ, ಇಲ್ಲಿ ಹಾಕ್ಬಿಟ್ಟು ಮಸಾಲೆ ರುಬ್ಬೋರು. ಇದೆಲ್ಲ ಶೆಲ್ಫ್ಗಳು. ಇಲ್ಲೊಂದು ಸ್ಟವ್ ಇದೆ. ಇದು ಸೌದೆ ಹಾಕ್ಬಿಟ್ಟು ಫಸ್ಟ್ ಮಾಡ್ತಾಯಿದ್ರು, ಸ್ಟಾರ್ಟಿಂಗಲ್ಲಿ ಮಾಡ್ತಾರೆ. ನಾವು ನೋಡ್ಬೇಕಾದ್ರೆ ಅಜ್ಜಿ ಎಲ್ಲ ಮಾಡೋರು. ಆಮೇಲೆ ಯಾವಾಗ ಅತ್ತೆದಿರೆಲ್ಲ ಬಂದರು ಆವಾಗ ಗ್ಯಾಸ್ ಇನ್ಸ್ಟಾಲ್ ಆಯಿತು ಮನೆಗೆ. ಸ್ವಿಚ್ಚು, ಸ್ಟವ್. ಮತ್ತು ಇದು ಮೇಲ್ಗಡೆ ಇದು ಡ್ಯೂಪ್ಲೆಕ್ಸ್ ಮನೆ ಗೈಸ್. ಡ್ಯೂಪ್ಲೆಕ್ಸ್ ಏನಂತ ತೋರಿಸ್ತೀನಿ ಹೇಗೆ ಡ್ಯೂಪ್ಲೆಕ್ಸ್ ಅಂತ. ಇವಾಗ ಇಲ್ಲಿ ಇನ್ನೊಂದು ರೂಮ್ ಇದೆ. ಇದು ಫಸ್ಟು ದನಿದು ಕೊಟ್ಟಿಗೆ ಆಗಿತ್ತು. ಆಮೇಲೆ ಯಾವಾಗ ಸೊಸೆದಿರು ಜಾಸ್ತಿ ಆದರೂ ಎಕ್ಸ್ಟ್ರಾ ರೂಮ್ ಬೇಕಿತ್ತಲ್ಲ, ಅದಕ್ಕೆ ಇದು ದನಿದು ಕೊಟ್ಟಿಗೆನ ಎಕ್ಸ್ಟೆಂಡ್ ಮಾಡಿ, ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಇದನ್ನ ಕ್ಲೋಸ್ ಮಾಡಿಸಿ ಇವಾಗ ಇಲ್ಲೊಂದು ರೂಮ್ ಮಾಡಿಸಿದ್ದಾರೆ. ಇದು ಸ್ಟೋರ್ ರೂಮ್ ಥರ ಮಾಡ್ಕೊಂಡಿದ್ದಾರೆ. ಹೀಗೆ ಇಷ್ಟೇ ಅಡುಗೆ ಮನೆ ಬಿಟ್ಟರೆ ಇದು ಹಾಲು, ದೊಡ್ಡ ಹಾಲು. ನಮ್ಮ ಫಸ್ಟ್ ಫ್ಲೋರಿಗೆ ಹೋಗೋಣ ಬನ್ನಿ. ನಮ್ಮ ಡ್ಯೂಪ್ಲೆಕ್ಸ್ ಹೀಗೆ ಅಂದರೆ ನೋಡಿ, ಹೀಗೆ ಆವಾಗ ತೋಟದ್ದೆಲ್ಲ ಕಾಯಿ ಏನಾದ್ರು ತಂದರೆ ಇಲ್ಲಿ ಲೋಡ್ ಮಾಡೋರು. ಅಲ್ಲಿ ನೋಡಿ, ಎಲ್ಲವೂ ಬೆಳಕು ಬರೋಕೆ ಅಲ್ಲೊಂದು ಓಪನ್ ಇದೆ ವಿಂಡೋ. ಬನ್ನಿ ಮೇಲೆ ಹೋಗೋಣ. ಫಸ್ಟು ಜಾಸ್ತಿ ಜನ ಏನಾದ್ರು ಬಂದರೆ ಜಾಗ ಸಾಲ್ತಾರಲ್ವ ಮಲಗೋಕ್ಕೆ, ಹಾಗಾಗಿ ಇಲ್ಲಿ ಹಾಸ್ಕೊಡೋರು ಮಲ್ಕೊಳೋರಿಗೆ. ಏನಿದೆ ಮೇಲೆ ನೋಡಿ. ಸ್ವಲ್ಪ ನಮ್ಮದು ದೊಡ್ಡ ಫ್ಯಾಮಿಲಿ ಗೈಸ್. ದೊಡ್ಡದಂದರೆ ತುಂಬ ದೊಡ್ಡ ಫ್ಯಾಮಿಲಿ, ಹಾಗಾಗಿ ಅಡುಗೆ ಮಾಡೋಕ್ಕೆ ದೊಡ್ಡ ಪಾತ್ರೆಗಳಿದೆ. ಇದೆಲ್ಲ ಸ್ಟೋರ್ ರೂಮು. ಅಲ್ಲಿ ತೋಟಕ್ಕೆ ಮಂಕರಿಗಳಿಟ್ಟಿದ್ದಾರೆ. ಇದೇ ಫುಲ್ಲು. ಇದು ಮೇಲೆ ಅಟ್ಟ ಬಿಟ್ಟರೆ ಇದು ಲಾಸ್ಟ್ ಡೌನ್ ಹೋದರೆ ಅಡುಗೆ ಮನೆ. ಇದು ಹಾಲ್ದು ಫುಲ್ ಅಷ್ಟೇ. ಇದೇ ನಮ್ಮ ಫಸ್ಟ್ ಫ್ಲೋರ್. ಇಷ್ಟೇ ನಮ್ಮ ಮನೆ, ನಮ್ಮ ಊರಿನ ಮನೆ. ಇಲ್ಲಿ ಮಂಕೊಂಡು ಟಿ ವಿ ಹಾಕ್ಕೊಂಡು ನೋಡ್ತಾ ಇದ್ವಿ. ಇದು ಮಟನ್ ಕಟ್ ಮಾಡೋಕ್ಕೆ ಇಟ್ಕೊಂಡಿದ್ದಾರೆ. ಫಂಕ್ಷನ್, ಹೆವಿ ಫಂಕ್ಷನ್ ಗೈಸ್, ಹೆವಿ ಫಂಕ್ಷನ್. ಒಂದು ಫಂಕ್ಷನಿಗೆ 2 ಕುರಿ ಫಿಕ್ಸು. 2 ಕುರಿ ಡಮ್ ಅನಿಸ್ತಾರೆ ಒಂದು ಫಂಕ್ಷನ್ಗೆ. ದೊಡ್ಡ ಫ್ಯಾಮಿಲಿ ಅನ್ನೋದಕ್ಕಿಂತ ಗೌಡಾಸ್ ಅಂದರೆ ಗೊತ್ತು ತಾನೆ ಹೆಂಗೆ ತಿಂತಾರೆ ಮಟನ್ ಚಿಕನ್ ಅಂತ. ಹಾಗಾಗಿ ನಾವು ಗೌಡ್ರು ಒಳ್ಳೆ ಬಾಟ ತಿಂತೀವಿ. ಇನ್ನೊಂದು ಹೇಳೋದು ಮರ್ತೋದೆ, ಅಡುಗೆ ಮನೇಲಿ ಆವಾಗ ಅಜ್ಜಿ ಎಮ್ಮೆ ಸಾಕಿರೋರಲ್ಲ, ಅವಾಗ ಇಲ್ಲಿ ಎಲ್ಲರಿಗೂ ಬೆಣ್ಣೆ ತುಪ್ಪ ಸಪ್ಲೈ ಇಲ್ಲಿಂದಾನೆ. ಇಲ್ಲಿ ಮಡಿಕೆ ಹಾಕ್ಬಿಟ್ಟು ಈ ಮಜ್ಜಿಗೆ ಕಡ್ದು ಬೆಣ್ಣೆ ತೆಗಿಯೋರು. ಬೆಣ್ಣೆ ತೆಗ್ದು ತುಪ್ಪ ಕಾಯಿಸಿ ಎಲ್ಲರಿಗೂ ಹಾಕೊಡೋರು ಬಂದವ್ರಿಗೆ. ಜಪ್ಟ್ ಒಳಗಿದ್ದಾಳೆ ಒಳ ಬರಲ್ಲ ನೋಡು, ಅಡುಗೆ ಮನೆ ಹಂಗೈತಿ. ನಮ್ಮ ಅಜ್ಜಿ ಫುಲ್ ಎಮೋಷನ್ ಆಗ್ಬಿಟ್ಟಾರೆ. ಈ ಬಟ್ಟೆ ತೆಗೆದು ವರ್ಷಾತು. ಈ ಮನೆ ಖಾಲಿ ಮಾಡಿದಾಗ್ಲಿಂದ ಈ ಬಟ್ಟೆ ತೆಗೆದು ಹೋಗೋದಿಲ್ಲ. ಟೈಮ್ ಆಯ್ತು ಅಜ್ಜಿ ನಿಮ್ಮ ಹತ್ರ? ಫಸ್ಟ್ ಎಷ್ಟು ಟೈಮ್ ಆಯ್ತು ಹೇಳ್ರಿ? ಅಂದೆ. ಏನು ಎಮ್ಮೆ
ನಾವು 6 ಎಮ್ಮಿದ್ದು, ಹ್ಞೂ 2 ಇಲ್ಲೇ ಮಾರಿದ್ವಿ, 4 ಎಮ್ಮೆ ತಗೊಂಡೆ ಬರೀ ಅಂತದ ರಾಜ್ನೂ ಇವನು ಹೋಗಿ ತಗೊಂಡೋಗಿ ಮಾರ್ಕೊಂಬಂದ್ರು. ಇಲ್ಲ ಕೇಳಿ ರಾಜ್ಗೆ ಬರೀ 13 ಸಾವಿರಕ್ಕೆ. 13,000ಕ್ಕೆ 4 ಎಮ್ಮೆ. 13,000 ನನಗೆ ಕೊಟ್ರಿ, 500 ಕೊಡ್ಲೇ ಇಲ್ಲ. ಬೆಣ್ಣೆ ಹಾಲು ಬೆಣ್ಣೆ ಹಾಲು ಎಲ್ಲ ಓದ್ತದು ಬಿಡು. ವಾರಕ್ಕೆ 4 ಸೇರು ಬೆಣ್ಣೆ ತೆಗಿತಿದ್ದೆ. ಅದನ್ನ ಮಾಡ್ತಾಯಿದ್ರಾ? 150 ರೂಪಾಯಿ ಒಂದು ಉಂಡೆ. ಕೈಯಾಗ ತೂಕ ಗೀಕ ತಕ್ಕಡಿ ಗಿಕ್ಕಡಿ ಅಂಥದ್ದಿಲ್ಲ. ಉಂಡೆ ಲೆಕ್ಕ ಉಂಡೆ ಇಷ್ಟಪ್ಪ ಒಂದು ಉಂಡೆ 150 ರೂಪಾಯಿ. ಮಜ್ಜಿ ಸಾಕಿದ ಎಲ್ಲ ಎಮ್ಮೆ ಹಸುಗಳು ಅವುಗಳ ಮನೆ ಇಲ್ಲಿ ಚಿಪ್ಪೆ ಮಟ್ಟೆ ಹಾಕೋರು. ಇಲ್ಲೇ ಲೈನು ಕಟ್ಟೋರು ಹಸುಗಳನ್ನ ಎಮ್ಮೆಗಳನ್ನೆಲ್ಲ ಏನು ಹಿಂಗೆ ಕಟ್ಟೋರು. ಅವಕ್ಕೂ ವೆಂಟಿಲೇಷನ್ ಯಾವಾಗಲೂ ಇಲ್ಲಿ. ಮತ್ತು ಅದೆಲ್ಲ ಹೋಗೋಕ್ಕೂ ಜಾಗ, ಸಗಣಿ ನೀರು ಬಂದಿಲ್ಲ ಎಲ್ಲ. ಮತ್ತು ನಮ್ಮದೇ ಅದು ಒಂದು ಹಳ್ಳಿ ಟಿ ವಿ ಎಸ್ ಐತೆ, ತೋಟದ ಏನೋ ತಂದು ನಿಲ್ಸ್ಕೊಟ್ಟವ್ರಲ್ಲಿ ಅಷ್ಟು ಎಲ್ಲ ಕಡೆ ಹೋಗೋದು.